ಮತ್ತು ಇನ್ನೊಂದು ಮಾತು, ಇನ್ಮೇಲೆ ನಿಮ್ಮ ಬಾಯಾಗ ಸಿಂಚನ ಅನ್ನೋ ಹೆಸರು ಇವತ್ತ ಲಾಸ್ಟ್ ಆಗಲಿ. ದಯವಿಟ್ಟು ನನ್ನ ಕ್ಷಮಿಸ್ರಿ. ಸಾರಿ. ಸರ, ಇಲ್ಲಿ ಶಬರಿ ಆಶ್ರಮ ಎಲ್ಲಿ ಬರ್ತೈತ್ರಿ? ಶಬರಿ ಆಶ್ರಮ ರೀ, ಹಿಂಗ ಸೀದಾ ಹೋಗಿ ಬಲಕ್ತರಿ ಬಿಡ್ರಿ. ಇಲ್ಲಿಂದ ಎಷ್ಟು ದೂರ ಆಕೈತ್ರಿ? ಇಲ್ಲೇ ಮಗ್ಲ 2 ಕಿಲೋಮೀಟರ್ ಆಕೈತ್ರಿ. ಸರಿ ರೀ. ಹೌದು, ಅದಕ್ಕೆ ಬೇಕೈತ್ರಿ ನಿಮಗ? ಇಲ್ರಿ, ಸ್ವಲ್ಪ ಕೆಲ್ಸ ಇತ್ರಿ ಅದಕ್ಕೆ ರೀ. ಅಂದ್ರ ಬೇಜಾರಾಗ್ಬೇಡ್ರಿ, ಹಂಗ ಕೇಳಿದೆ. ಯಾಕೆ ಊರ್ ಹೊಸಬ್ರಲ್ಲ ನೀವು, ಅದಕ್ಕೆ ಕೇಳಿದೆ. ಇಲ್ರಿ, ಹಂಗೇನಲ್ರಿ. ಥ್ಯಾಂಕ್ಸ್. ಆಯ್ತು. ನೋಡು ಎಷ್ಟು ಚಂದ ಹೊಡಿತಾನವ. ಲೇ ಕಡಿಯಪ್ಪ. ಇತ್ತ ಒಂದು ಸ್ವಲ್ಪ ತೆಗಿಯಲ್ಲ, ಅಲ್ಲಿ ಒಂದು ಸ್ವಲ್ಪ ತೆಗಿಯಪ್ಪ. ಹಂಗೆ ಮಾಡ್ರಿ, ಹಂಗೆ ಮಾಡ. ಸರ ನಮಸ್ಕಾರ. ನಮಸ್ಕಾರ, ಬರ್ರಿ ಹೇಳ್ರಿ. ಸರ, ಒಂದು ಸಹಾಯ ಆಗ್ಬೇಕಿತ್ತಲ್ರಿ. ಏನು ಆಗ್ಬೇಕಾಗಿತ್ರಿ? 25 ವರ್ಷದಿಂದ ನಿಮ್ಮ ಆಶ್ರಮದಾಗ ಒಂದು ಮಗು ಐತ್ರಿ. ಆ ಮಗುದ್ ಒಂದು ಸ್ವಲ್ಪ ಮಾಹಿತಿ ಬೇಕಿತ್ತಲ್ರಿ. ಹಂಗೆಲ್ಲ ಮಾಹಿತಿ ಕೊಡಾಕ್ ಬರೋದಿಲ್ರದು. ದಯವಿಟ್ಟು ಸರ್ ಹಂಗೆ ಅನ್ಬೇಡ್ರಿ, ತುಂಬಾ ಹೆಲ್ಪ್ ಆಗತ್ತೆ ಸರ್. ಇದೊಂದು ಹೆಲ್ಪ್ ಮಾಡ್ಕೊಡ್ರಿ. ನೀವಿಷ್ಟು ಕೇಳಕತ್ತೀರ ಅಂದ್ರೆ ಅಲ್ಲಿ ರಿಜಿಸ್ಟರ್ ನೋಡಂಬರ್ರಿ. ಅಕಸ್ಮಾತ್ ಅಲ್ಲಿ ಇದ್ರೆ ಏನಾರ ಕೊಡ್ತೇನೆ ಅಂತ. ಥ್ಯಾಂಕ್ಸ್ ಸರ್. ನಡ್ರಿ ಹೋಗೋಣ. ನಿಧಾನಕ್ಕೆ ಬರ್ರಿ. ಅಲ್ರಿ, ಯಾವ ಇಶ್ಯೂ ಏನಾರು ಗೊತ್ತೈತೇನ ಸರ್? 2000 ಇಸ್ವಿ ಇರ್ಬೋದು ಸರ್, ಸ್ವಲ್ಪ ನೋಡ್ರಿ ಗೊತ್ತಾಗುತ್ತೆ. 2000 ಇಸ್ವಿ ಅಂದಂಗ ಹುಡುಗಿ ಹೆಸರು ಏನಂದ್ರಲ್ಲ? ಸಿಂಚನ ಅಂತಾರ್ರಿ. ಸಿಂಚನನ? ಅಲ್ಲಪ್ಪ, ಇಲ್ಲಿ ನೋಡಿದ್ರೆ 2000 ಮತ್ತು 2001 ನಡುವೆ ರಮ್ಯಾ ಅನ್ನೋ ಒಂದು ಹುಡುಗಿ ಐತಿ. ಅದಷ್ಟ ಕರೆಕ್ಟ್ ಐತಿ ಇಲ್ಲಿ, ಮತ್ತು ಬೇರೆ ಏನಿಲ್ಲ. ಆದ್ರೆ ಅವ್ರೇನು ಪಾಲಕರು ಕರ್ಕೊಂಡು ಹೋಗಿ ಬಂದಿದ್ರಲ್ಲ, ಅವತ್ತಿಂದು ಅವ್ರೇನೋ ಸಿಂಚನ ರಮ್ಯಾ ಅಂತ ಏನೇನೋ ಅಂದಂಗಿತ್ತು. ಓದಕ್ಕೆ ಅದ ಹುಡುಗಿನೇ ಇರ್ಬೇಕು ನೋಡಿ. ಹೌದು ಸರ್, ಇರ್ಬೋದ್ರಿ. ಹೌದಲ್ಲ? ಇರ್ಬೋದು ಸರ್. ಹಂಗ ನೋಡಪ್ಪ. ಅಂದಂಗ್ರಿ, ಆ ಮಗುನ ನಿಮಗೆ ಯಾರು ತಂದು ಕೊಟ್ರು ಅಂತಂದು ಹೇಳಕ್ಕಾಗತ್ತೇನ್ರಿ? ಈ ಮತ್ತೇನೋ ವಜ್ಜಿ ಮಾಡ್ತಿರಲ್ರಿಪ್ಪ ನೀವು. ನೋಡಿ ಸರ್, ನೋಡ್ತೇನೆ, 1 ನಿಮಿಷ. ಇಲ್ಲ ಐತೆ ನೋಡ್ರಿಪ್ಪ. ಅದು ಯಾರೋ ರಾಯದುರ್ಗದವ್ರದ್ದು ರಂಗೇಗೌಡ್ರ ಅಂತ ನೋಡ್ರಿ. ಸರ, ತುಂಬಾ ಉಪಕಾರ ಆತ್ರಿ, ನಿಮ್ಗೆ ಭಾಳ ಸಹಾಯ ಆತ್ರಿ. ಆಯ್ತು ಬರ್ದೇನೆ ಸರ್. ಆಯ್ತು ಹೋಗ್ಬರ್ರಿ. ನಮಸ್ಕಾರ. ಇದು ರಾಯದುರ್ಗ ಏನಣ್ಣ? ಹ್ಞೂ ರೀ. ಇಲ್ಲಿ ರಂಗೇಗೌಡ್ರ ಮನೆ ಎಲ್ಲಿ ಬರ್ತೈತಣ್ಣ? ಮ್ಯಾಗಳ ಮನೆ ಬರ್ತೈತಿ. ಸರಿ. ತಮ್ಮ ಮ್ಯಾಲೆ ಏರ್ಸೇ ಸಾಕಪ್ಪ. ಎಲ್ಲಿ ಹೋದವ? ನಿಂಗ ಫಸ್ಟ್ ಎಲ್ಲಿ ಹೋದವ್ರು? ಸಂಬಳ ಕೊಡ್ತವೆ. ಎಲ್ಲಿ ಕುಂತಿರ್ತೀರಲ್ಲ ಅಲ್ಲಿ, ಎಲ್ಲಿ ಹೋದವ? ಕರೀಲಿ ಅವನ. ತೆಲಿಗಾಡಿ ಬರ್ತೈತಿ, ಈಗ ಇಲ್ಲಿ ಮಷೀನ್ ಬರ್ತೈತಿ ಗೊಂಜಾಳ ಹಾಕೋದು. ಎಲ್ಲಿ ಹೋಗಿರು?
ಹಾಗೆ ಜಲ್ದಿ ಹಾಕ್ರಿ. ನಮಸ್ಕಾರ ರೀ. ಹಾ ಬಾರಪ್ಪ, ಯಾರು ಬೇಕಾಗಿತ್ತ? ಅದ ರೀ ರಂಗೇಗೌಡ್ರು ಬೇಕೈತ್ರಿ. ಹಾ ನಾನೇ ರಂಗೇಗೌಡಪ್ಪ. ಏನು ವಿಚಾರ? ಅದ ರೀ 25 ವರ್ಷದಿಂದ ಶಬರಿ ಅನಾಥಾಶ್ರಮಕ್ಕ ನೀವು ಒಂದ್ ಮಗು ಬಿಟ್ಟು ಬಂದಿದ್ರಿ. ಯಾವ ಮಗ, ಯಾವ ಆಶ್ರಮ ನನಗೆ ಗೊತ್ತಾಯಿಲ್ಲ. ನಡಿ ನಡಿ. ಒಂದ್ ನಿಮಿಷ ಕೇಳ್ರಿ. 1 ನಿಮಿಷನೂ ಇಲ್ಲ, 2 ನಿಮಿಷನೂ ಇಲ್ಲ. ಜಾಗ ಖಾಲಿ ಮಾಡಿಲ್ಲ. ನಡಿ ನಡಿ. ಹೌದ್ರಿ, ನಾನು ಮಗುಗೆ ರಮ್ಯಾ ಅಂತ ಹೆಸರಿಟ್ಟು ಬಿಟ್ಟು ಬಂದಿದ್ದೆ. ಯಾರ್ದ್ರಿ ಅದ ಮಗು? ನಮ್ಮ ತಂಗಿದ್ರಿ. ಇವಾಗ ಎಲ್ಲಿ ಅದಾರ್ರಿ ಅವರು? ಬೇರೆ ಊರಾಗ ಅದಾರ್ರಿ. ಯಾವ ಊರ್ರಿ ಅದು? ಎಲ್ಲಿ ಬರ್ತದ್ರಿ ಅವ್ರ ಮನಿ? ಬರ್ರಿ ತೋರ್ಸ್ರಿ. ತೋರಿಸ್ತಾನೆ ನೋಡ್ರಿ. ಅಲ್ಲೋ ಮಲ್ತೇಸಿ, ಇಷ್ಟು ದಿನ ಡಾಕ್ಟರ್ ಎಲ್ಲ ಆಕಳುಗಳ್ನ ಗುಳಿಗೌಡನ್ನ ಹೊರಿ ಜೊತೆ ಕಟ್ಸಕ್ ಕಳ್ಸವ. ಈಗ ಡಾಕ್ಟರ್ ಗುಳಿಗೌಡನ ಹೊರಿ ಜೊತೆಗೆ ಯಾರ ಕಟ್ಸ್ಬೇಡ್ರಿ, ಕರ್ಗೋಡ್ ರುಜು ಹುಟ್ಟಲ್ಲ ಅಂತ ಹಬ್ಸಾಕತ್ತಾನ ಇಡೀ ಊರ್ ತುಂಬ. ಈಗ ಏನ್ ಅನ್ನೋದು ಗೊತ್ತಾಗದಂಗ ಐತಪ್ಪ ಡಾಕ್ಟರ್ದ. ಡಾಕ್ಟರ್ ಮಾಡಕ್ ಕುಂತದ್ದು ಅದೇನೋ ಕರೆಕ್ಟ್ ಐತಿ ಬಿಡ ಬಸಪ್ಪಜ. ಅವ್ನು ಊರಿಂದ ಕಟ್ಸಿದ್ದು ಎಷ್ಟ ಗಬ್ಬ ಆಗಿಲ್ಲಪ್ಪ. 500,000 ಕೊಟ್ಟು ಹಂಗ ಬರ್ಬೇಕಾಯ್ತು ರೈತರಿಗೆ ಏನ್ ರೊಕ್ಕ ಮುಖ ಸುರ್ತೀವಪ್ಪ. ಆದ್ರ ಡಾಕ್ಟರ್ ರೈತರ ಪರನ ಇದ್ದಂಗ ಕಾಣಿಸ್ತತಿ ನೋಡಪ್ಪ ಬಸಪ್ಪಜ, ನಾವು ಡಾಕ್ಟರ್ ಬಗ್ಗೆ ಫಸ್ಟ್ ಏನೇನು ತಿಳ್ಕೊಂಬಿಟ್ಟಿವಿ. ಆ ಡಾಕ್ಟರ್ ಗುಳಿಗೋಡನ್ ಕೊಟ್ಟಾಗ ಕೈ ಜೋಡ್ಸ್ಯಾನ ಅಂತ ಏನೇನು ಅನ್ಕೊಂಬಿಟ್ಟಿವಿ ನೋಡಪ್ಪ ನಾವು. ಆದ್ರ ಗುಳಿಗೌಡನ್ ಕೈಯಾಗ ಡಾಕ್ಟರ್ ಬಾಳ ಕಷ್ಟ ಐತಿ. ಮತ್ತೇಸಿ ಏನೋ ಕಷ್ಟ ಇಲ್ಲ ಬಸಪ್ಪಜ, ಆ ಗುಳಿಗೋಡನ್ ಜುಟ್ಟು ಎಲ್ಲ ಡಾಕ್ಟರ್ ಕೈಯಾಗ ಐತಿ. ಏನ್ ಹೇಳಕತ್ತೀಯೋ ಮತ್ತೇಶ? ಆ ಗುಳಿಗೋಡನ್ ಊರಿಗೆ ಏನ ರೋಗ ರುಜಿ ಬರ್ಲಿಲ್ಲ ಹಂಗ ಇರ್ತತಿ ಏನಪ್ಪ. ಅದ ಹೆಂಗಾಕತ್ತು ಮತ್ತೇಶ? ದನ ಕರ್ಗಳಂದಾಗ ರೋಗ ರುಚಿ ಬರೋದಪ್ಪ. ನೋಡಪ್ಪ ಮತ್ತ ಅವ್ನ ಗುಳಿಗೋಡ ಮತ್ತೆ ಯಾರಂತಲೇ ಹೋಗ್ಬೇಕು, ಆ ಡಾಕ್ಟರ್ ಅಂತಲೇ ಹೋಗ್ಬೇಕು, ಅವನ ತಲೆ ಹೋಗಿ ಬಗ್ಬೇಕು. ಇದ ನೋಡ್ರಿ ನಮ್ಮ ತಂಗಿ ಮನಿ. ಏನಣ್ಣ ಅಪರೂಪಕ್ಕೆ ಈ ಕಡೆ ಬಂದ್ಬಿಟ್ಟಿರಿ? ಬರ್ರಿ ಒಳಗ. ಇವ್ರ ನೋಡುವ, ನಿಮ್ಮ ಮನಿ ತೋರ್ಸ್ಪ ಅಂತ ಕರ್ಕೊಂಬಂದ್ರು. ಹ್ಞೂನವ್ವ, ಕರ್ಕೊಂಬಂದ್ರು. ಹೌದಣ್ಣ, ಯಾಕಣ್ಣ ಏನಾತ? ಏನಾಗಿಲ್ರಿ, ನಿಮ್ ಪಕ್ಕದಲ್ಲಿ ನಿಂತಾರಲ್ಲ ಅವ್ರನ್ನ ಯಾರು ಅಂತ ಮಾಡ್ರಿ? ಅವ್ರ ನಿಮ್ ಸ್ವಂತ ಮಗಳು. ಏನ್ ಮಾತಾಡತ್ತೀರಿ ನೀವು? ನೀವು ಗೊತ್ತಿಲ್ಲದೆ ಏನೇನಾರ ಮಾತಾಡಕ್ ಹೋಗ್ಬೇಡ್ರಿ. ಆಕಿ ನಾವ್ ಸಾಕ್ ಬೆಳ್ಸಿದ ಮಗಳದಾಳ. ಬೇಕಾದ್ರೆ ಇಲ್ಲೇ ನನ್ ಗಂಡ ನಿಂತ ನೋಡ್ರಿ, ಕೇಳ್ರಿ ಅವನ್ನ. ಹೌದ್ರಿ ಡಾಕ್ಟ್ರ, ಈ ಮಗುನ ಸಣ್ಣದಿರ್ತಾನ ಅನಾಥ ಆಶ್ರಮದಿಂದ ತಗೊಂಬಂದು ಸಾಕಿವ್ರಿ ನಾವು. ಡಾಕ್ಟ್ರ, ನಮಗ ಡಾಕ್ಟ್ರು ಮಕ್ಳಾಗಲ್ಲ ಅಂತ ಹೇಳಿದ್ರಿ, ಅದಕ್ಕೆ ಇದು ಸಣ್ಣದಿರ್ತಾನ ತಗೊಂಬಂದು ಸಾಕಿಂದವ್ರಿ. ಮಗಳ ತರ ನೋಡಕನಾಗತ್ತವಿ. ಗೊತ್ತೇನ್ರಿ ಡಾಕ್ಟ್ರ, ಏನೇನ್ರ ಹುಚ್ಚುಸ್ ಕಲ್ಪನೆ ಮಾಡ್ಕೊಂಡು ನಮ್ಗೆ ಹೇಳಕ್ ಬರ್ಬೇಡ್ರಿ. ಏನ್ರಿ ಹುಚ್ಚ ಕಲ್ಪನೆನಾ? ದಯವಿಟ್ಟು ಕ್ಷಮಿಸ್ರಿ ಮಾವ್ರು. ನಮ್ಮ ತಂಗಿ ಮುಂದಿನ ಭವಿಷ್ಯಕ್ಕೆ ದೊಡ್ಡ ಸುಳ್ಳು ಹೇಳಿಬಿಟ್ರಿ ನಾನು. ನೀವು ಈಕಿಗೆ ಒಂದೇ ಗಂಡ ಅಲ್ರಿ, ಈಕಿ ಒಂದೇ ಗಂಡ ಆಕ್ಸಿಡೆಂಟ್ ಒಳಗೆ ಸತ್ತುಬಿಟ್ಟ. 2ನೇ ಸಂಬಂಧ ಅಂತೇಳಿ ಅಂದ್ರೆ ಯಾರು ಮದುವೆ ಆಗಲ್ಲ ಅಂತೇಳಿ ನಿಮಗೆ ಸುಳ್ಳು ಹೇಳಿ ಒಂದೇ ಸಂಬಂಧ ಅಂತೇಳಿ ಮದುವೆ ಮಾಡಿ ಕೊಟ್ಬಿಟ್ರಿ. ಹೌದ್ರಿ, ಆ ಆಕ್ಸಿಡೆಂಟ್ನಾಗ ನನ್ ಮಗುನು ಸತ್ ಹೋತ್ರಿ. ಈ ದರಿದ್ರ ನನ್ ಮಗಳಲ್ರಿ. ಇಲ್ವಾ ತಂಗಿ, ನಿನಗೆ ಸುಳ್ಳು ಹೇಳಿ ದೊಡ್ಡ ಅನ್ಯಾಯ ಮಾಡಿಬಿಟ್ಟೆ, ಕ್ಷಮಿಸುವ. ಏನಣ್ಣ ಏನ್ ಹೇಳಾಕತ್ತಿ ನೀನು? ಹ್ಞೂನವ್ವ, ನಿನ್ನ ಮಗಳು ಸತ್ತಿಲ್ಲ, ನಿನ್ನ ಮುಂದಿನ ಜೀವನಕ್ಕೆ ಅಡ್ಡಿ ಆಗಬಾರ್ದು ಅಂತೇಳಿ ಅನಾಥಾಶ್ರಮಕ್ಕೆ ಬಿಟ್ಟು ಬಂದಿದ್ನವ. ಅವಾಗ ನೀ ಕೋಮಾದಾಗಿದ್ದೀವ, ನಿನಗೆ ವಿಷಯ ಏನೋ ಗೊತ್ತಿಲ್ಲ. ಆಕ್ಸಿಡೆಂಟ್ ಒಳಗೆ ನಿನ್ನ ಗಂಡನ ಜೊತೆ ನಿನ್ನ ಮಗಳು ಸತ್ತು ಹೋಗ್ಯಾಳ ಅಂತೇಳಿ ಸುಳ್ಳು ಹೇಳಿ ವಿಷಯ ಮುಚ್ಚಿಟ್ಬಿಟ್ನಿವ. ತಾಯಿ ಮಗಳ ದೂರ ಮಾಡಿದ ಪಾಪಿವ ನಾನು, ಪಾಪಿ ನಾನು. ಗೌಡ್ರ ಇರ್ಲಿ, ಸಮಾಧಾನ ಮಾಡ್ಕ್ಯಾರ್ರಿ. ಈಗ ಆಗೈತಿ. ಈಗ ನಾ ಏನ್ ಕೇಳ್ತಾನೆ ಕರೆಕ್ಟ್ ಆಗಿ ಆನ್ಸರ್ ಮಾಡ್ರಿ, ಎಲ್ಲ ಸರಿ ಆಕತಿ. ಆ ಮಗುನ ಆಶ್ರಮಕ್ಕೆ ಬಿಟ್ಟಿದ್ರಲ್ಲ, ಆ ಮಗುನ ಹೆಸರು ಏನಿತ್ತು ಅವಾಗ? ರಮ್ಯಾ ರೀ. ಇಲ್ರಿ, ಇನ್ನೂ ಅದಕ್ಕೆ ಹೆಸರೇ ಇಟ್ಟಿದ್ದಿಲ್ಲ. ಅದಿನ್ನೂ 3 ತಿಂಗಳು ಕೂಸಿತ್ತು. ನನ್ನ ಪಕ್ಕ ನೆನಪೈತಿ. ಹೌದವಾ, ನಾನು ಆಶ್ರಮಕ್ಕೆ ಹೋದಾಗ ಈ ಮಗುಗೆ ಏನಾದ್ರು ಹೆಸರು ಇಟ್ಟು ಕೊಡು ಅಂತ ಹೇಳಿದ್ರು. ಅದಕ್ಕೆ ರಮ್ಯಾ ಅಂತೇಳಿ ಹೆಸರು ಇಟ್ಟು ಬಿಟ್ಟು ಬಂದಿದ್ದೆವ. ಗೌಡ್ರ, ನೀವು ಆ ಮಗುನ ಆಶ್ರಮಕ್ಕೆ ಯಾವ ವರ್ಷದಾಗ ಕೊಟ್ಟು ಬಂದಿದ್ರಿ? 2000 ಇಸ್ವಿ 1ನೇ ತಿಂಗಳದಾಗ ಕೊಟ್ಟು ಬಂದಿದ್ರಿ. ರಂಗಣ್ಣರ, ನೀವು ಯಾವ ವರ್ಷ ತಂದಿದ್ರಿ ಆ ಮಗುನ? ನಾವು 2001ರಾಗ ತಗೊಂಬಂದವ್ರಿ.
ಗೌಡ್ರ ನೀವು ಆ ಮಗುನ ಯಾವ ಆಶ್ರಮದಾಗ ಕೊಟ್ಟು ಬಂದಿದ್ರಿ? ನಾನು ಶಬರಿ ಆಶ್ರಮಕ್ಕೆ ರೀ ಇಲ್ಲಿ 30 ವರ್ಷದಿಂದ ಒಂದ ಐತ್ರಿ ಆಶ್ರಮ, ಅಲ್ಲಿ ಕೊಟ್ಟು ಬಂದಿದ್ರಿ. ರಂಗಣ್ಣಾರ ನೀವ್ ಯಾವ ಆಶ್ರಮದಿಂದ ಮಗು ತಂದಿದ್ರಿ? ನಾವು ಶಬರಿ ಅನಾಥಾಶ್ರಮದೊಳಗ ತಗೊಂಬಂದವ್ರಿ. ಆ ಮಗುನ್ ತರ್ಬೇಕಾದ್ರ ಹಳೆ ಹೆಸರು ಏನ್ರ ಐತೇನ್ರಿ? ಇತ್ರಿಪ್ಪ ಅದು ಏನ ಹಾ ರಮ್ಯಾ ಅಂತ ಇತ್ರಿ. ತರಬೇಕಾರೆ ಏನಂತ ಹೆಸರು ಇಟ್ಕಂತಾಮಂದ್ರಿ? ನಾವು ಸಿಂಚನ ಅಂತ ಇಟ್ಕೊಂಡವ್ರಿ. ನೋಡ್ರಿ ರಂಗಣ್ಣಾರ 2000ನೇ ಇಸ್ವಿಯಿಂದ 2001ನೇ ಇಸ್ವಿವರೆಗೂ ಆ ಶಬರಿ ಆಶ್ರಮದ ಏನಾದ್ರೂ ಇತಿಹಾಸ ಆಧಾರ ನೋಡಿದ್ರ ರಮ್ಯಾ ಅಂತ ಹೆಸರಿದ್ ಮಗುನ ಸಿಂಚನ ಅಂತಂದು ಹೊಸ ನಾಮಕರಣ ಮಾಡಿ ತಗೊಂಡ್ ಹೋಗಿದ್ ಮಗು ಏನಾರ ಇತ್ತಂದ್ರ ಅದು ನಿಮ್ಮ ಮಗಳು ರೀ. ಇಷ್ಟು ಕಷ್ಟ ಕೊಟ್ಬಿಟ್ಟು ನಿನಗೆ ಮಗಳಂತ ನನ್ನ ಮಗಳಂತ ಗೊತ್ತಾಗದೆ ಎಷ್ಟು ಕಷ್ಟ ಕೊಟ್ಬಿಟ್ಟೆ ನಾನು. ನನಗೆ ಕ್ಷಮಿಸ್ಬಿಡೆ ಇವ, ನನಗೆ ಕ್ಷಮಿಸ್ಬಿಡುತ್ತೆ, ನನಗೆ ಕ್ಷಮಿಸ್ಬಿಟ್ಟೆ. ನೀವು ಮಗುನ ದೂರ ಮಾಡಿದ್ರು ಆದ್ರ ಆ ಭಗವಂತ ಅವಾಗನ ಆ ತಾಯಿ ಮಗುನ ಒಂದ್ ಮಾಡ್ಯಾನ. ಆದ್ರ ನಾವು ಮನುಷ್ಯರು ದುರಾಲೋಚನೆ ಬುದ್ಧಿಯಿಂದ ಆ ಅನಾಥಳು ಅನ್ನೋ ಒಂದು ಪದ್ದಿಂದ ಆ ಸ್ವಂತ ಮಗಳನ್ನ ನೀವು ಕೆಲಸದಳಾಗಿ ಮಾಡಿಬಿಟ್ರಿ. ಒಂದ್ ನೆನ್ಪಿಡ್ಕೋರಿ, ಇವಾಗ ಆಕಿ ಸ್ವಂತ ಮಗಳು ಅಂತಂದು ಆಕಿ ಮ್ಯಾಗ ನಿಮಗೆ ಪ್ರೀತಿ ಉಕ್ಕಿ ಹರಿಬೋದು. ಆದ್ರೆ ಇಷ್ಟು ದಿವಸದಿಂದ ಆಕಿ ಭಾವನೆಗಳ ಜೊತೆ ಆಟ ಆಡ್ರಿಯಲ್ಲ, ಆಕಿ ಯಾವತ್ತದನ್ನ ಮರೆಯಕ್ಕಾಗಲ್ಲ. ಇವಾಗ ಎಲ್ಲರೂ ಅದಿರಿ, ಹೇಳ್ತಂಗೆ ಕೇಳ್ರಿ. ಇಷ್ಟು ದಿವಸ ನೀವು ಆಕಿನ ಹೆಂಗೆ ನೋಡ್ಕೊಂಡ್ರೆ ಗೊತ್ತಿಲ್ಲ, ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದೈತಿ. ಯಾಕಂದ್ರೆ ಆಕಿ ನಾನು ಭಾಳ ಒಬ್ರಿಗೊಬ್ರು ಲವ್ ಮಾಡಾಕತ್ತೇವಿ. ರೀ ಡಾಕ್ಟ್ರ, ಆ ಗೂಳಿಗೌಡನ್ ಜೊತೆ ಕೈ ಜೋಡಿಸಿದ್ದು ನಿಮ್ಗ ತಪ್ಪ ಅನಿಸ್ಲಿಲ್ಲ ಏನ್ರಿ? ನೋಡಿ ಕಂಪೌಂಡ್ರ, ನಿನ್ ಪ್ರಕಾರ ತಪ್ಪು. ನಾನೇನು ಅವನ ಜೊತೆ ದುಡ್ಡುಗೋಸ್ಕರ ಕೈ ಜೋಡಿಸಿಲ್ಲ. ಅದ್ರಾಗಲ್ದ ಇಡೀ ಊರಿಗೆ ಇದರಿಂದ ತೊಂದರೆ ಆಕೈತಿ ಅಂತನೂ ನನಗೆ ಗೊತ್ತಿಲ್ಲ. ನನ್ನ ಉದ್ದೇಶ ಏನಪ್ಪಾ ಅಂದ್ರ ನೈಸರ್ಗಿಕವಾಗಿ ಎಲ್ಲ ಆಕಳಿಗೆ ಗಬ್ ಮಾಡಿಸ್ಬೇಕು ಅನ್ನೋದಷ್ಟ. ಗಬ್ ಆಗದೆ ಅದ್ ಕಾಲಕ್ಕೆ ಕಷ್ಟ ದವಾಖಾನಿಗೆ ಬಂದು ಟ್ಯೂಬ್ ಹಾಕ್ಸ್ಕೊಂಡ್ ಹೋಗ್ಲಿ ಅನ್ನೋ ವಿಚಾರ ಇತ್ತು ನಂದು. ಮತ್ತೀಗ ಯಾಕೆ ಗೌಡನ್ ಊರಿಗೆ ಅಪಪ್ರಚಾರ ಮಾಡತ್ತೀರಿ? ಎಲ್ಲಾ ಆಕಳನು ಮತ್ ದವಾಖಾನೆ ಯಾಕೆ ಕರ್ಸಾತ್ತೀರಿ? ನೋಡ್ ಕಂಪೌಂಡ್ರ, ಒಂದ್ ಹೋರಿ ಇಷ್ಟು ವರ್ಷದವರೆಗೂ ಮಾತ್ರ ಹಾರ್ಬೇಕು ಅಂತಂದಿರ್ತೈತಿ. ಅದನ್ ಬಿಟ್ಟು ಹೋರಿ ಸಾಯೋವರೆಗೂ ಆಕಳಿಗೆ ಹಾರಿಸಿದ್ರ ಆ ಆಕಳನ್ನು ಗಬ್ಬಾಗಲ್ಲ, ಅದ್ರ ಬೀಜನು ಗಟ್ಟಿ ಬೀಳಲ್ಲ, ಆ ಕರನು ಬಹಳ ಆಕ್ಟಿವ್ ಇರಲ್ಲ, ಸುಮ್ನ ಅಂಗುಕಲಾಗಿ ಹುಡ್ತಾವ. ಸುಮ್ನ ರೈತರ ಹೋರಿ ಅವ್ರಿಗೆ ರೊಕ್ಕ ಕೊಟ್ಟು ಲಾಸ್ ಆಕಾರ. ಹಂಗಾರಿ ಪಟ್ಟ ಗೌಡನ್ ಕತ್ತಿ ಹೆಂಗ್ರಿ? ಅವ್ನ್ ಇದ ವೃತ್ತಿ ಆತಂದ್ರ ಮತ್ ಹೋರಿ ಕಟ್ತಾನ, ಬೆಳೆಸ್ತಾನ, ಹಸುಗ್ ಬಿಡ್ತಾನ. ಜನ ಬೇಕಂದ್ರ ಅವ್ನ ಹತ್ರ ಹೋಗಾರ, ಇಲ್ಲ ಅಂದ್ರ ದನಿನ್ ದವಾಖಾನೆ ಇರ್ತೈತಿ, ದನಿನ್ ದವಾಖಾನೆ ನಾವ್ ಇರ್ತವಿ, ಬರ್ಲಿ ಟ್ಯೂಬ್ ಹಾಕ್ತವಿ, ಕಳಿಸ್ತವಿ. ಡಾಕ್ಟ್ರ ನೀವು ಬಾರಿ ಬಿಡ್ರಿ, ಒಂದ್ ದೊಡ್ಡ ಇಟ್ರಿ.